A very good evening to all my dear viewers. This is Professor Arun Giredi here. In the previous class, we have discussed the scope of management accounting. In today's class, we would like to explain the functions of management accounting in detail. So, in case of functions of management accounting, the first important functions of a management accounting is analysis and interpretation of recorded data. Here the two words are very important. Number one, analysis, and number two, interpretation. So what the management accounting is doing, function means activity ಅಂತ ಕರಿತು. Function ಅಂದ್ರೆ ಏನ್ರಿ ಕೆಲಸ. Management accounting ಕೆಲಸ ಏನು ಅಂದ್ರೆ it try to study two important words. What are those two important words? Number one, analysis of a data. Number two, interpretation of a data ಅಂತ ನಾವಲ್ಲಿ ಕರಿತೀವಿ. Why it try to analyze and interpret the data? Because for decision making, ನಿರ್ಧಾರ ತೆಗೆದುಕೊಳ್ಳಿಕ್ಕೆ. ಬಟ್ ಇಲ್ಲಿ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಏನು ಮಾಡ್ತೈತಿ ಅಂದ್ರೆ ರೆಕಾರ್ಡೆಡ್ ಡಾಟಾ ಅಂತ ನಾವಲ್ಲಿ ಕರಿತೀವಿ. ರೆಕಾರ್ಡೆಡ್ ಡಾಟಾ ಫಾರ್ ಕಂಪೇರೇಟಿವ್ ಇಯರ್ಸ್ ಅಂದರೆ ಇಟ್ ಟ್ರೈ ಟು ಕಂಪೇರ್ ದ ಡಾಟಾ ಫಾರ್ ಎವ್ರಿ ಇಯರ್ ಅಂತ ನಾವಲ್ಲಿ ಕರಿತೀವಿ. ಪ್ರತಿ ವರ್ಷ ಡಾಟಾನ ಏನು ಮಾಡತ್ತಾರೆ ಇದು ಕಂಪೇರ್ ಮಾಡಿ ಅನಲೈಸಿಸ್ ಮಾಡುತ್ತಾ ಅಂತ ನಾವಲ್ಲಿ ಹೇಳ್ಬೋದು. ಸೊ ವಾಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ duty or activity of a management accounting is proper analysis and interpretation of a data. So it try to study the data, at the same time it gives the conclusion for a data ಅಂತ ನಾವಲ್ಲಿ ಕರಿತೀವಿ. ನೀವು ಅಕೌಂಟಿಂಗ್ ಡಾಟಾನ ಸ್ಟಡಿ ಮಾಡೋದ್ರ ಜೊತೆಗೆ ಆ ಅಕೌಂಟಿಂಗ್ ಡಾಟಾನ ಪ್ರಾಪರಾಗಿ ಏನು ಮಾಡ್ತಾರೆ ಇದು ಇಂಟರ್ಪ್ರಿಟೇಷನ್ ಮಾಡುತ್ತಾ ಅಂದರೆ ಇದೇ ರೀತಿ ಬರಬೇಕು ಅಂತ ಏನು ಮಾಡ್ತಾರೆ ಇದು ಹೇಳುತ್ತಾ ಅಂತ ನಾವು ಹೇಳ್ತೀವಿ. ಹಾಗಾಗಿ ಏನಂತ ಸ್ಟಡಿ ಮಾಡ್ಬೋದ್ರಿ ಇಲ್ಲಿ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇನ್ ಸಿಂಪಲ್ ಸೆನ್ಸ್ ಸ್ಟಡಿ ಆ್ಯಂಡ್ ರಿಸಲ್ಟ್ ಅಂದರೆ ಸ್ಟಡಿ ಆ್ಯಂಡ್ ರಿಸಲ್ಟ್ ಅಂತ. ಸೊ ಇದನ್ನು ಅಭ್ಯಾಸ ಮಾಡುತ್ತಾ ಅದ್ರ ಜೊತೆಗೆ ಅದಕ್ಕೆ ಫಲಿತಾಂಶವನ್ನು ಕೂಡ ಕೊಡುತ್ತಾ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಪ್ರಾಪರ್ ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ವೆಲ್ ಪ್ಲ್ಯಾನಿಂಗ್ ಈಸ್ ಹಾಫ್ ಡನ್ ಅನ್ನಂಗೆ ನೋಡಿರಿ. ಉತ್ತಮವಾಗಿ ಪ್ರಾರಂಭಿಸಿದ ಕೆಲಸ ಅರ್ಧ ಕೆಲಸ ಮುಗಿದ ಹಾಗೆ ಅನ್ನಂಗೆ. ಅಂದರೆ ವಾಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಡೂಯಿಂಗ್, ಇಟ್ ಪ್ರಾಪರ್ಲಿ ಪ್ಲ್ಯಾನ್ ದ ಗೋಲ್ಸ್, ಆಬ್ಜೆಕ್ಟಿವ್ಸ್, ಸ್ಟ್ರಾಟಜೀಸ್ ಆಫ್ ಅ ಫರ್ಮ್ ಅಂತ ನಾವಲ್ಲಿ ಕರಿತೀವಿ. ಸಂಸ್ಥೆಯ ಗುರಿಯನ್ನಾಗಿರ್ಬೋದು, ಸಂಸ್ಥೆಯ ಉದ್ದೇಶವನ್ನಾಗಿರ್ಬೋದು, ಸಂಸ್ಥೆಯ ಆಚರಣೆಯನ್ನಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಏನು ಮಾಡುತ್ತೆ ಇದು ವಿಶ್ಲೇಷಣೆ ಮಾಡುತ್ತಾ ಪ್ಲ್ಯಾನ್ ಮಾಡುತ್ತಾ ಅಂತ. ಅಟ್ ದ ಸೇಮ್ ಟೈಮ್ ಇಟ್ ಪ್ರೆಡಿಕ್ಟ್, ಫೋರ್ಕಾಸ್ಟಿಂಗ್ ಅಂದರೆ ಏನು, ಇಟ್ ಪ್ರೆಡಿಕ್ಟ್ ದ ಆ್ಯಕ್ಟಿವಿಟಿ ಹ್ಯಾಸ್ ಟು ಬಿ ಡನ್, ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಇದು ಊಹೆ ಮಾಡಿ ಕೆಲಸವನ್ನು ನಿರ್ವಹಿಸುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಟ್ರೈ ಟು ಕಂಟ್ರೋಲ್ ದ ಪರ್ಫಾರ್ಮೆನ್ಸ್ ಆಫ್ ಅ ಫರ್ಮ್ ವಿತ್ ಲಾಟ್ ಆಫ್ ಆ್ಯಕ್ಷನ್ ಅಂತ ನಾವಲ್ಲಿ ಕರಿತೀವಿ. ಸಾಕಷ್ಟು ಕೆಲಸಗಳ ಮುಖಾಂತರ ಇದು ನಿಯಂತ್ರಣವನ್ನು ಸಾಧಿಸುತ್ತದೆ ಅಂತ ನಾವಲ್ಲಿ ಕರಿತೀವಿ. ಹೌ ಇಟ್ ಟ್ರೈ ಟು ಕಂಟ್ರೋಲ್ ಬಿಟ್ವೀನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ ನಾವು. ಕಂಪ್ನಿಯಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಇರ್ತಾವೆ, ಲೈಕ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, HR ಡಿಪಾರ್ಟ್ಮೆಂಟ್, ಅಕೌಂಟ್ ಡಿಪಾರ್ಟ್ಮೆಂಟ್, ಇವೆಲ್ಲದರ ನಡುವೆ ಕೋಆರ್ಡಿನೇಷನನ್ನು ತೊಗೊಂಬರತ್ತಾ. ಯಾಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಡುವೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ಈಗ ಮ್ಯಾನೇಜ್ಮೆಂಟ್ನವರು ಅಕೌಂಟಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಲಾಸ್ ಎಲ್ಲಿ ಆಗೈತೆ ಅಥವಾ ಪ್ರಾಫಿಟ್ ಎಲ್ಲಿ ಆಗೈತೆ ಅಂತ ನೋಡಬೇಕಾಗಿರುತ್ತೆ ಅವ್ರಿಗೆ. ಸೊ ಲಾಸ್ ಎಲ್ಲಿ ಆಗೈತೆ ಅಥವಾ ಪ್ರಾಫಿಟ್ ಎಲ್ಲಿ ಆಗೈತೆ ಅಂತ ಗೊತ್ತಾಗೋದು ಯಾವಾಗ ರೀ, ವೆನ್ ಯು ಸ್ಟಡಿ ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ ವೆರಿ ಕ್ಲಿಯರ್ಲಿ. ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ನೀವು ಕೂಲಂಕುಷವಾಗಿ ಪರಿಪೂರ್ಣವಾಗಿ ಸ್ಟಡಿ ಮಾಡಿದಾಗ ಮಾತ್ರ ನಿಮ್ಗೇನಾಗತ್ತೆ ರೀ ಗೊತ್ತಾಗತ್ತಾ. ಸೊ ಹಂಗೆ ಸ್ಟಡಿ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕಂಟ್ರೋಲ್ ಓವರ್ ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಆಫ್ ದ ಫರ್ಮ್. ಅಂದರೆ ಆ ಸಂಸ್ಥೆ ಒಳಗೆ ಇರ್ತಕ್ಕಂಥ ಪ್ರತಿಯೊಂದು ವಿಭಾಗಗಳ ಬಗ್ಗೆ ನೀವು ಸ್ಟಡಿ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗತ್ತಾ ಅಂತ ನಾವಲ್ಲಿ ಹೇಳ್ಬೋದು. ಅದಕ್ಕೆ ಕಂಟ್ರೋಲಿಂಗ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಇಟ್ ಬ್ರಿಂಗ್ ಔಟ್ ದ ರಿಸಲ್ಟ್ ಅಂದರೆ ಫಲಿತಾಂಶವನ್ನು ಅದು ತೊಗೊಂಬರುತ್ತಾ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಕೆಲಸ ಏನು ಅಂದರೆ ಡಿಸಿಷನ್ ಮೇಕಿಂಗ್ ಅಂತ ನಾವಲ್ಲಿ ಹೇಳ್ತೀವಿ. ಆಲ್ರೆಡಿ ನಾವು ಹೇಳಿದ ಪ್ರಕಾರ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಯೂಸ್ಫುಲ್ ಫಾರ್ ಬೆಟರ್ ಡಿಸಿಷನ್ ಮೇಕಿಂಗ್ ಅಂತ ನಾವಲ್ಲಿ ಕರಿತೀವಿ. ಉತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಕಾರಣೀಭೂತವಾಗುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಪ್ರಾಪರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವಿಲ್ ಬ್ರಿಂಗ್ ಔಟ್ ಬೆಟರ್ ಡಿಸಿಷನ್ ಮೇಕಿಂಗ್. ಅಲ್ಟಿಮೇಟ್ಲಿ ಈ ಡಿಸಿಷನ್ ಮೇಕಿಂಗ್ ಯಾರು ಮಾಡ್ತಾರೆ ಹೇಳ್ರಿ, ಬೋರ್ಡ್ ಆಫ್ ಡೈರೆಕ್ಟರ್ ಅಥವಾ ಮ್ಯಾನೇಜ್ಮೆಂಟ್ನವರು. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾಡುವ ಉದ್ದೇಶನೇ ಡಿಸಿಷನ್ ಮೇಕಿಂಗ್. ಸೊ ಆ ಡಿಸಿಷನ್ ಮೇಕಿಂಗ್ನವ್ರು ಯಾರು ಮಾಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ನವರು ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಕೆಲಸ ಏನು ಅಂದರೆ ಟು ಬ್ರಿಂಗ್ ಬೆಟರ್ ಕಮ್ಯುನಿಕೇಷನ್ ಅಮಂಗ್ ದ
various parties like bankers, investors, creditor, government agency. Why it has to communicate between these party? ಯಾಕೆ ಕಂಪ್ನಿದವರು ಇವ್ರ ಜೊತೆ ನೆಗೋಷಿಯೇಟ್ ಮಾಡಬೇಕು, ಬ್ಯಾಂಕರ್ ಜೊತೆ ಯಾಕೆ ಮಾತಾಡಬೇಕು, ಹೂಡಿಕೆದಾರ ಜೊತೆ ಯಾಕೆ ಮಾತಾಡಬೇಕು, ಸಾಲಿಗರ ಜೊತೆ ಯಾಕೆ ಮಾತಾಡಬೇಕು, ಗೌರ್ಮೆಂಟ್ನವ್ರ ಜೊತೆ ಯಾಕೆ ಮಾತಾಡಬೇಕಂದ್ರೆ ಸಂಸ್ಥೆಯಲ್ಲಿ ಬೇಕಾಗಿರ್ತಕ್ಕಂತಹ ನಿರ್ಧಾರ, ಅಕೌಂಟ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲ ಯಾರ ಮೇಲೆ ಡಿಪೆಂಡ್ ಇರುತ್ತೆ ರೀ? ಇವೆಲ್ಲ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಇರುತ್ತೆ. ಅಂದ್ರೆ ಬ್ಯಾಂಕರ್ಸ್ ಕಂಪ್ನಿಗೆ ಲೋನ್ ಕೊಟ್ಟಿರ್ತಾರೆ, ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿರ್ತಾರೆ, ಕ್ರೆಡಿಟರ್ ಕೊಟ್ಟಿರ್ತಾರೆ, ಗೌರ್ಮೆಂಟ್ ಏಜೆನ್ಸಿ ಡಿಸಿಷನ್ ತೊಗೊಂಡಿರ್ತಾರೆ. ಸೊ ಹಂಗಾಗಿ ಇವರೆಲ್ಲರ ಜೊತೆಗೆ ಕೋಆರ್ಡಿನೇಷನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದು ಕೆಲಸ ಏನು ಅಂದ್ರೆ ಬೆಟರ್ ಕಮ್ಯುನಿಕೇಷನ್ ವಿತ್ ಆಲ್ ದ ಪಾರ್ಟೀಸ್. ಆಲ್ ದ ಪಾರ್ಟೀಸ್ ಇನ್ಕ್ಲೂಡ್ ದೀಸ್ ಆರ್ ಆಲ್ ಪೀಪಲ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಆ ಕಮ್ಯುನಿಕೇಷನ್ ಒಳಗೆ ನೆಕ್ಸ್ಟ್ ಏನು ಬರುತ್ತೆ ರೀ? ಕೋಆರ್ಡಿನೇಷನ್ ಅಂತ ನಾವಲ್ಲಿ ಕರಿತೀವಿ. ಕೋಆರ್ಡಿನೇಷನ್ ಮೀನ್ಸ್ ಇಟ್ ಈಸ್ ಅ ಬ್ಯಾಲೆನ್ಸ್, ಇಟ್ ಈಸ್ ಅ ಟೈಮಿಂಗ್. ಟೈಮಿಂಗ್ ಅಂದರೆ ಏನು ರೀ? ಸಮಯ ಹೊಂದಾಣಿಕೆ ಆಗಬೇಕು ಅಲ್ಲಿ ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳ ನಡುವೆ. ಅಂದರೆ ಮೇಲೆ ಬ್ಯಾಲೆನ್ಸನ್ನು ನಿರ್ವಹಿಸಬೇಕು. ಟ್ರೈ ಟು ಬ್ಯಾಲೆನ್ಸ್, ಸಿಂಕ್ರನೈಸ್ ಬಿಟ್ವೀನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ಆಫ್ ಆರ್ಗನೈಸೇಷನ್ ಅಂತ. ಇನ್ ಒನ್ ವರ್ಡ್, ವಾಟ್ ಈಸ್ ಕೋಆರ್ಡಿನೇಷನ್? ಬೆಟರ್ ಲಿಂಕೇಜ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್. ವಾಟ್ ಈಸ್ ದ ವರ್ಡ್? ಬೆಟರ್ ಲಿಂಕೇಜ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್ ಈಸ್ ಕಾಲ್ಡ್ ಆಸ್ ಅ ಕೋಆರ್ಡಿನೇಷನ್ ಅಂತ ನಾವಲ್ಲಿ ಕರಿತೀವಿ. ಎಲ್ಲ ವಿಭಾಗಗಳ ನಡುವೆ ಉತ್ತಮವಾದಂಥ ಹೊಂದಾಣಿಕೆಯನ್ನು ತೆಗೆದುಕೊಂಡು ಬರುವುದೇ ಸಮನ್ವಯತೆ ಅಂತ ನಾವಲ್ಲಿ ಕರಿತೀವಿ. ಕೋಆರ್ಡಿನೇಷನ್ ಅಂದರೆ ಏನು ರೀ? ಸಮನ್ವಯತೆ ಅಂತ ನಾವಲ್ಲಿ ಕರಿತೀವಿ. ಹಾಗಾದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕೆಲಸ ಏನು ರೀ? ಟು ಬ್ರಿಂಗ್ ಬೆಟರ್ ಕೋಆರ್ಡಿನೇಷನ್ ಅಮಂಗ್ ಆಲ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಫಾರ್ ವಾಟ್ ಪರ್ಪಸ್ ದ ಕೋಆರ್ಡಿನೇಷನ್ ಈಸ್ ನೆಸೆಸರಿ? ಫಾರ್ ಬೆಟರ್ usage or better decision making. Again, the organizing is also necessary. Organization involve various departments work come together ಅಂತ ನಾವಲ್ಲಿ ಕರಿತೀವಿ. ಬೇರೆ ಬೇರೆ ವಿಭಾಗಗಳನ್ನ ಒಂದ ಕಡೆ ತೊಗೊಂಬರೋದಕ್ಕೆ ನಾವು ಏನಂತ ಕರಿತೀವಿ? ಆರ್ಗನೈಜೇಷನ್ ಅಂತ ನಾವಲ್ಲಿ ಕರಿತೀವಿ, ಸಂಘಟನೆ. ಬೇರೆ ಬೇರೆ ವಿಭಾಗಗಳಂದ್ರೆ ಏನು ರೀ? ಲ್ಯಾಂಡ್ ಇರ್ಬೋದು, ಲೇಬರ್ ಇರ್ಬೋದು, ಎಕನಾಮಿ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಇವೆಲ್ಲ ಬೇರೆ ಬೇರೆ ಕಡೆ ಇರ್ತಾವೆ. ಇವೆಲ್ಲನೂ ಕಂಪ್ನಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ತೊಗೊಂಬಂದು ಡಿಸಿಷನನ್ನು ಮಾಡಬಹುದು ಅಂತ ನಾವಲ್ಲಿ ಹೇಳ್ಬೋದು. ಸೊ ಫಾರ್ ದ ಆರ್ಗನೈಜೇಷನ್ ಪರ್ಪಸ್ ಇಟ್ ಬ್ರಿಂಗ್ ಔಟ್ ಆಲ್ ದ ಪಾರ್ಟೀಸ್ ಟುಗೆದರ್ ಅಂತ ನಾವಲ್ಲಿ ಕರಿತೀವಿ. ಇದು ಕೂಡ ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ವಿಚ್ ವಿ ಡಿಸ್ಕಸ್ ಹಿಯರ್? ಫಸ್ಟ್ ಒನ್ ಈಸ್ ಪ್ರಾಪರ್ ಅನಲೈಸಿಸ್ ಆಫ್ ಅ ಡಾಟಾ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಅ ಡಾಟಾ ಅಂತ ನಾವಲ್ಲಿ ಕರಿತೀವಿ. ಸೊ ಕಂಪ್ನಿಯಲ್ಲಿ ಡಾಟಾನ ಕರೆಕ್ಟಾಗಿ ಸ್ಟಡಿ ಮಾಡಬೇಕು, ಕರೆಕ್ಟಾಗಿ ರಿಸಲ್ಟ್ ತೊಗೊಂಬರ್ಬೇಕು ಅಂತ. ಆಮೇಲೆ ಎರಡನೇದೇನು ರೀ? ಪ್ರಾಪರ್ ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಅಂತ. ಸರಿಯಾದಂಥ ಯೋಜನೆ ಮತ್ತು ಆ್ಯಂಟಿಸಿಪೇಷನ್, ಊಹೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಥರ್ಡ್ ಒನ್ ಪ್ರಾಪರ್ ಕಂಟ್ರೋಲ್ ಆಫ್ ದ ಫರ್ಮ್ಸ್ ಪರ್ಫಾರ್ಮೆನ್ಸ್. ಸಂಸ್ಥೆಯ ಕಾರ್ಯದಕ್ಷತೆಯ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು. ಆಮೇಲೆ ಬೆಟರ್ ಡಿಸಿಷನ್ ಮೇಕಿಂಗ್, ಉತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಬರೋದು. ಆಮೇಲೆ ಬೆಟರ್ ಕಮ್ಯುನಿಕೇಷನ್, ಉತ್ತಮವಾದಂಥ ಸಂವಹನ ಪ್ರಕ್ರಿಯೆ ನಿರ್ವಹಿಸುವುದು. ಬೇರೆ ಬೇರೆ ವಿಭಾಗಗಳ ನಡುವೆ, ಬೇರೆ ಬೇರೆ ವ್ಯಕ್ತಿಗಳ ನಡುವೆ, ಅಂದರೆ ಯಾರ್ಯಾರು ಇರ್ಬೋದು ರೀ? ಬ್ಯಾಂಕರ್ಸ್ಗಳ ನಡುವೆ, ಇನ್ವೆಸ್ಟರ್ಸ್ಗಳ ನಡುವೆ, ಕ್ರೆಡಿಟರ್ಸ್ಗಳ ನಡುವೆ, ಗೌರ್ಮೆಂಟ್ ಏಜೆನ್ಸಿಗಳ ನಡುವೆ ಕೋಆರ್ಡಿನೇಷನನ್ನು ಮಾಡೋದು ಬಹಳ ಮುಖ್ಯ ಅಂತ ನಾವಲ್ಲಿ ಕರಿತೀವಿ. ಕಮ್ಯುನಿಕೇಟ್, ಅವ್ರ ಜೊತೆ ಮಾತಾಡಬೇಕು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಬ್ರಿಂಗ್ ಔಟ್ ಪ್ರಾಪರ್ ಕೋಆರ್ಡಿನೇಷನ್ ಆ್ಯಂಡ್ ಆರ್ಗನೈಜೇಷನ್ ಅಂತ. ಸೊ ಈ ಎಲ್ಲ ವ್ಯಕ್ತಿಗಳ ನಡುವೆ ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಷನನ್ನು ತೊಗೊಂಬಂದಾಗ ಮ್ಯಾನೇಜ್ಮೆಂಟ್ನವರು ಮಾಡ್ತಕ್ಕಂತಹ ನಿರ್ಧಾರ ಏನಾಗತ್ತೆ ರೀ? ಪೂರಕವಾಗಿರುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫಂಕ್ಷನ್ ನೀವು ಸ್ಟಡಿ ಮಾಡಬೇಕಂದ್ರೆ ಒಂದು ಲಾಜಿಕನ್ನು ನೆನಪಿಟ್ಕೊರಿ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನೆನಪಿಟ್ಕೊರಿ. ಆಮೇಲೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬರೀಲಿಕ್ಕೆ ಸಾಧ್ಯ ಐತೆ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ನೋಡಿ ಇದು ಭಾಳ ಈಸಿ. ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ಮೋಟಿವೇಟಿಂಗ್, ಕಂಟ್ರೋಲಿಂಗ್, ಸ್ಟಾಫಿಂಗ್. ಸೊ ಇವು ಎಲ್ಲನೂ ನಾವು ಎದಕ್ಕೆ ಲಿಂಕ್ ಮಾಡಿಬಿಡ್ಬೇಕು ರೀ? ಅಕೌಂಟಿಂಗ್ಗೆ ಲಿಂಕ್ ಮಾಡಿಬಿಡ್ಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇವೆಲ್ಲ ಏನು ರೀ? ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಲ್ಯಾನಿಂಗ್. ಇವೆಲ್ಲ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತಹ ಕಾರ್ಯಗಳಿವು. ಇವುಗಳನ್ನ ನಾವು ಎದಕ್ಕೆ ಲಿಂಕ್ ಮಾಡಿಬಿಡ್ಬೋದು ರೀ? ವಿ ಕ್ಯಾನ್ ಲಿಂಕ್ ವಿತ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಂಕ್ಷನ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ದೀಸ್ ಆರ್ ಆಲ್ ದಿ ಫಂಕ್ಷನ್ಸ್ performed by the
ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ನಾವಲ್ಲಿ ಕರಿತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಿರ್ವಹಿಸ್ತಕ್ಕಂಥ ಕಾರ್ಯಗಳು ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.